ಹಳ್ಳ ಹಿಡಿತಾ ಇದೆ. ಕೋಟಿ ಕೋಟಿ ವೆಚ್ಚ ಮಾಡಿರುವಂತಹ ಆ ಬಿಗ್ ಪ್ರಾಜೆಕ್ಟ್ ಅನುದಾನ ಕೂಡ ಇಲ್ಲ, ಕಾಮಗಾರಿ ಕೂಡ ನಡೀತಾ ಇಲ್ಲ. ಹಾಗಾದ್ರೆ ಯಾವ ಜಿಲ್ಲೆ ಸ್ಟೋರಿ ಎಲ್ಲಾಗಿದೆ ಬನ್ನಿ ತೋರಿಸ್ತೀನಿ. ಪ್ರತಿನಿತ್ಯ ಓಡಾಡುವಂತ ವಾಹನಗಳು, ಸವಾರರು ಗೋಳಾಗ್ತಿದ್ದಾರೆ. ಯಾವಾಗಪ್ಪ ಮುಗಿಯುತ್ತೆ, ಯಾವಾಗಪ್ಪ ಇದು ಕಂಪ್ಲೀಟ್ ಆಗುತ್ತೆ ಅಂತ. ಅನುದಾನ ಕೂಡ ಕೊಡ್ತಿಲ್ಲ, ಕಾಮಗಾರಿ ನಡೀತಾ ಇಲ್ಲ. ಬ್ರೇಕಿಂಗ್ ನ್ಯೂಸ್. ಕಾಮಗಾರಿ ನಡೀದೇ ಹೋಗಿದ್ದಿದ್ರೆ ಬೈಕಂಡರು ಓಡಾಡ್ತಿದ್ರು. ಇವಾಗ ಹಂಗಲ್ಲ, ಕಾಮಗಾರಿ ಅರ್ಧಕ್ಕೆ ನಿಲ್ತು, ಅನುದಾನ ಕೂಡ ಇಲ್ಲ. ಈ ಕಡೆ ಯಾವುದೇ ಕೆಲಸ ಕಾಮಗಾರಿ ನಡೀತಾ ಇಲ್ಲ, ಜನ ಹೈರಾಣಾಗಿ ಹೋಗ್ತಿದ್ದಾರೆ. ಫ್ಲೈಓವರ್ ಕಾಮಗಾರಿ ಅರ್ಧಕ್ಕೆ ನಿಂತು ಜನ ಪರದಾಡ್ತಿದ್ದಾರೆ. ಹೊಸಪೇಟೆ ಹಂಪಿ ಮಾರ್ಗ ಮಧ್ಯೆ ಫ್ಲೈಓವರ್ ಅದು ಪ್ರತಿನಿತ್ಯ 15ರಿಂದ 20 ಬಾರಿ ರೈಲ್ವೆ ಗೇಟ್ ಕ್ಲೋಸ್ ಆಗುತ್ತೆ. ಯಪ್ಪ, ಪ್ರತಿದಿನ 20 ಸರಿ ಕ್ಲೋಸ್ ಆದ್ರೆ, ಪ್ರತಿ ಸರಿ ಕ್ಲೋಸ್ ಆದಾಗ್ಲೂ 15-20 ನಿಮಿಷ ನಿಂತ್ರೆ, ಆ 15 ನಿಮಿಷದಲ್ಲಿ ಆ ಕಡೆ ಈ ಕಡೆ ಟ್ರಾಫಿಕ್ ಜಾಮ್ ಆದ್ರೆ ಮುಗೀತು ಕತೆ. ಜನ ಅಲ್ಲಿ ಸವಾರರ ಕಿರಿಕಿರಿ ತಪ್ಪಿಸೋದಕ್ಕೆ 32 ಕೋಟಿ ರೂಪಾಯಿ ಯೋಜನೆ ಅದು. ಅನುದಾನ ಸಿಗದೆ ಅರ್ಧಕ್ಕೆ ಫ್ಲೈಓವರ್ ಕಾಮಗಾರಿ ನಿಲ್ತು. ರಸ್ತೆಯಲ್ಲೇ ಪಿಲ್ಲರ್ ನಿರ್ಮಾಣ ಮಾಡಿದ್ರು, ತೀವ್ರ ಸಂಕಷ್ಟ. ಮತ್ತಷ್ಟು ಕಿರಿದಾಯಿತು ರಸ್ತೆ, ವಾಹನ ಸವಾರರು ಓಡಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಇದು ಅಲ್ಲಿಯ ಪರಿಸ್ಥಿತಿ. ನಾವು ಕೂಡ ದೃಶ್ಯ ತೋರಿಸ್ಬಿಡ್ತೀವಿ. ನನ್ನ ಸಹೋದ್ಯೋಗಿ ಪಾಂಡುರಂಗ ಅಲ್ಲಿ ಹೋದ್ರ ವಿಷಯ ಗೊತ್ತಾಗ್ತಿದ್ದಾಗೇನೆ ಅಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ ವಾಕ್ ಥ್ರೂ ಕಳಿಸ್ಕೊಟ್ಟಿದ್ದಾರೆ. ಕಣ್ಣಗಳಿಸಿ ನೋಡ್ಬಿಡಿ ನೀವು ಕೂಡ ಹೇಗಿದೆ ಅಂತ. ಓವರ್ ಟು ಯು ಪಾಂಡುರಂಗ. ವಿಜಯನಗರ ಜಿಲ್ಲೆ, ಅದರಲ್ಲೂ ಕೂಡ ಹೊಸಪೇಟೆ ಮತ್ತು ಹಂಪಿ ಅಂದ ತಕ್ಷಣ ಇದು ಟೂರಿಸಂ ಹಬ್ ಅಂತಕ್ಕಂಥದ್ದು ಇಡೀ ಜಗತ್ತಿಗೆ ಜಾಹೀರಾಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನು ಹೊಸಪೇಟೆಯಿಂದ ಹಂಪಿಗೆ ಸಂಪರ್ಕ ಕಲ್ಪಿಸುವಂಥ ಒಂದು ರಸ್ತೆ ಇನ್ನು ವಾಹನ ಕಿರಿಕಿರಿಯಿಂದ ಓಡಾಡ್ತಾ ಇರತಕ್ಕಂಥ ಸಮಸ್ಯೆಗೆ ಬಳಲ್ತಾ ಇದೆ. ಈಗ ನಾನಿದ್ದೇನೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಅಂಚಿನಗುಡಿ ಪಕ್ಕದಲ್ಲಿರ್ತಕ್ಕಂಥ ಒಂದು ರೈಲ್ವೆ ಗೇಟ್ ಬಳಿ ಇದ್ದೇನೆ. ಇಲ್ಲಿ ನೋಡ್ತಾ ಇರ್ಬೋದು, ಈಗ ಲೈವ್ ದೃಶ್ಯಗಳಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈಗ ಒಂದು ಟ್ರೈನ್ ಈಗ ಪಾಸ್ ಆಗ್ತಿದೆ. ಇದು ಟ್ರೈನ್ ಪಾಸ್ ಆಗ್ತಿರೋದ್ರಿಂದ ಇಲ್ಲಿ ವಾಹನ ದಟ್ಟಣೆ ಸಿಕ್ಕಾಪಟ್ಟೆಯಾಗಿ ಕಾಣ ಸಿಗ್ತಾ ಇರ್ತಕ್ಕಂಥದ್ದು. ಇದು ಪ್ರಮುಖವಾಗಿ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಈ ಅಂಚಿನಗುಡಿಯಿಂದ ಏನು ಬೈಪಾಸ್ ಆಗುವಂಥ ರಸ್ತೆ ನಿತ್ಯವೂ ಕೂಡ ಸುಮಾರು ಈ ಟ್ರೈನ್ ಪಾಸ್ ಆಗೋದ್ರಿಂದ ಪ್ರತಿದಿನ 15ರಿಂದ 20 ಬಾರಿ ಈ ರೀತಿಯಾಗಿ ಗೇಟ್ ಹಾಕುತ್ತೆ. ಹಾಗಾಗಿ ಪ್ರತಿದಿನವೂ ಕೂಡ ಇಲ್ಲಿ ವಾಹನ ಸವಾರರು ಇದೇ ರೀತಿಯ ಕಿರಿಕಿರಿಯನ್ನು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಏನು ಮಾಜಿ ಸಚಿವರಾಗಿರ್ತಕ್ಕಂಥ ಆನಂದ್ ಸಿಂಗ್ ಅವರು ವಿಶೇಷ ಮುತುವರ್ಜಿಯನ್ನು ವಹಿಸಿ ಈ ಒಂದು ಸಂಪೂರ್ಣವಾಗಿ ಮುಕ್ತಿ ಹಾಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬರೋಬ್ಬರಿ 30ರಿಂದ 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ರೈಲ್ವೆ ಬ್ರಿಡ್ಜನ್ನು ಕಟ್ಟಬೇಕು, ಜೊತೆಗೆ ವಾಹನ ಸವಾರರಿಗೆ ಮುಕ್ತವಾಗಿ ಸಂಚಾರ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನು ಕೈಗೆತ್ತಿಕೊಳ್ತಾರೆ. ಅದರ ಜೊತೆಗೆ ಎಲ್ಲವನ್ನು ಕೂಡ ಸುಸೂತ್ರವಾಗಿ ಮಾಡಿ ಮುಗಿಸೋದ್ರ ಮೂಲಕ ವಾಹನ ಸವಾರರಿಗೆ ಒಂದು ಕಿರಿಕಿರಿಯನ್ನು ತಪ್ಪಿಸುವಂಥ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನು ಕೈಗೆತ್ತಿಕೊಳ್ತಾರೆ. ಆದರೆ ಈಗ ಈ ಒಂದು ಯೋಜನೆ ಮಂದಗತಿಯಲ್ಲಿ ಸಾಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೇನೆ. ಇದು ಕಳೆದ ಒಂದು 6-7 ತಿಂಗಳಿನಿಂದಲೂ ಕೂಡ ಇದೇ ರೀತಿಯಾದ ವಾತಾವರಣ ಇರ್ತಕ್ಕಂಥದ್ದು. ಹಾಗಾಗಿ ಕೇವಲ ಅರ್ಧ ಭಾಗದಲ್ಲಿ ಮಾತ್ರ ಒಂದು ಪಿಲ್ಲರನ್ನು ಕಟ್ಟಿಬಿಟ್ಟಿದ್ದಾರೆ. ಆದರೆ ಈಗ ಹೊರಭಾಗದಲ್ಲಿ ಕೇವಲ ರಾಡ್ಗಳು ಮಾತ್ರ ಪ್ರದರ್ಶನ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಬರ್ತಕ್ಕಂಥ ವಾಹನ ಸವಾರರಿಗೆ ಇದು ನಿತ್ಯವೂ ಕೂಡ ಒಂದು ಸಂಕಟದ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ಹಾಗಾಗಿ ಏನು ಈ ಗುತ್ತಿಗೆ ಪಡೆದಂಥ ಗುತ್ತಿಗೆದಾರರು ಬೇಗನೆ ಕೆಲಸ ಮಾಡದೇ ಇರತಕ್ಕಂಥದ್ದು ಈ ಒಂದು ದುಸ್ಥಿತಿಗೆ ಕಾರಣ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಈ ಒಂದು ರಸ್ತೆ ಪ್ರಮುಖವಾಗಿ ಹಂಪಿ ಮತ್ತು ಕಮಲಾಪುರ ಜೊತೆಗೆ ಏನು ಮುಂದೆ ಕಂಪ್ಲಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಇದು. ಹಾಗಾಗಿ ನಿತ್ಯ ಒಂದು 15ರಿಂದ 20 ಬಾರಿ ರೈಲ್ವೆ ಗೇಟನ್ನು ಕ್ಲೋಸ್ ಮಾಡೋದ್ರಿಂದ ಈ ರೀತಿಯ ನಿತ್ಯವೂ ಲೆಟ್ಸ್ ಗೋ. ಇದ್ರ ಬಗ್ಗೆ ಮಾತಾಡೋಕೆ ವಿಸ್ತಾರ ನ್ಯೂಸ್ ಜೊತೆ ಜಾಯ್ನ್ ಆಗಿದ್ದಾರೆ ದೂರವಾಣಿ ಸಂಪರ್ಕದಲ್ಲಿ ಮಾನ್ಯ ಶಾಸಕರು ವಿಜಯನಗರ ಸನ್ಮಾನ್ಯ ಗವಿಯಪ್ಪನವರು. ಗವಿಯಪ್ಪ ಸರ್ ನಮಸ್ಕಾರ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಹಲವಾರು ವರ್ಷಗಳಾಯ್ತು ನೀವು ಅಧಿಕಾರಕ್ಕೆ ಬಂದ್ರಿ. ನಿಮ್ಮಿಂದ ಇದು ನಿರೀಕ್ಷೆ ಮಾಡ್ತಿದ್ರು ಜನ, ಇದೆಲ್ಲ ಒಂದ್ ಕಡೆ ಮಾಡ್ಕೊಡ್ತಾರೆ ಗವಿಯಪ್ಪನವರು ಮತ್ತೆ ಅಧಿಕಾರಕ್ಕೆ ಬಂದಿದ್ದಾರೆ ಅಂತ. ಎನಿ ಪ್ರಾಬ್ಲಮ್ ಸರ್? ಯಾಕೆ ಇದು ಪೂರ್ಣ ಆಗ್ತಾ ಇಲ್ಲ? ಯಾಕೆ ಅನುದಾನ ಬರ್ತಿಲ್ಲ? ಏನಿಲ್ಲ ಸರ್, ಮುಂಚೆ ಜಸ್ಟ್ ಎದಕ್ಕಂದ್ರೆ ಸ್ಟಾರ್ಟ್ ಆಗಿದ್ದೆ ಎಲೆಕ್ಷನ್ಸ್ ಆದ್ಮೇಲೆ ಸ್ಟಾರ್ಟ್ ಆಯ್ತದು ಬ್ರಿಡ್ಜ್ ಇಂದು ಕೆಲಸ. ಆಮೇಲೆ ರೈತ ಅಲ್ಲಿ ಜನರದು ಮನೆದು ಕಾಂಪನ್ಸೇಷನ್ ಬಹಳ ಕಡಿಮೆ ಕೊಟ್ಟಿದ್ರು. ಓಕೆ, 500 ರೂಪೀಸ್ ಹಂಗ್ ಕೊಟ್ಟಿದ್ರು. ಇವಾಗ ಅದರಿಂದ ಏನ್ ಆಗ್ತಿದ್ದಿಲ್ಲ. ಅದಕ್ಕೋಸ್ಕರ ಮತ್ತೆ ಕಾಂಪನ್ಸೇಷನ್ ಆಲ್ಸೋ ವಿ ಹ್ಯಾಡ್ ಟು ಇನ್ಕ್ರೀಸ್. ಇವಾಗ 3,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ನಾವು ಇವಾಗ ಕೊಡ್ತಾ ಇದೀವಿ. ಈಗ ಪ್ರಾಜೆಕ್ಟ್ ಶುರು ಆಯ್ತಲ್ಲ ಸರ್?
ಶುರುವಾದಾಗ ಎಸ್ಟಿಮೇಷನ್ ಇದ್ದೇ ಇರ್ತಲ್ವ ಸರ್? ಇಲ್ಲ, ಅದರಲ್ಲಿ ದೇ ಹ್ಯಾಡ್ ಜಸ್ಟ್ ಗಿವನ್ ಅಬೌಟ್ 500 rupees per square feet. ಓಕೆ. ಅದಾಗಿ ಇವಾಗಿರೋ ಪಾಪ ಅಲ್ಲಿ ಲ್ಯಾಂಡ್ ರೇಟ್ಸ್ ಬಹಳ ಹೆಚ್ಚಿದೆ. ಲ್ಯಾಂಡ್ ತಗೋಬೇಕು, ಮನೆ ಕಟ್ಕೋಬೇಕು, ಬಹಳಷ್ಟು ಮನೆಗಳು ಹೋಗ್ತಾ ಇತ್ತು. ಸೊ ವಿ ಹ್ಯಾಡ್ ಟು ಇನ್ಕ್ರೀಸ್ ಇಟ್ ಟು 3000 rupees. ಓಕೆ. ಸೊ ಅದು 3,000 ರೂಪಾಯಿ ಇನ್ಕ್ರೀಸ್ ಮಾಡಿದ್ಮೇಲೆ ಸೊ ಆಲ್ ದಿ ಪೀಪಲ್ ಆರ್ ಆಲ್ಸೋ ವಿಲ್ಲಿಂಗ್ ಟು ಡೂ ಇಟ್. ಓಕೆ. ಬಟ್ ಪ್ರೊಡಕ್ಷನ್ ಕಾಸ್ಟ್ ಹೆಚ್ಚಾಗುತ್ತೆ ಇವಾಗ, ಮತ್ತೆ ಟಾರ್ಗೆಟ್ ಮುಂದಕ್ಕೆ ಹೋಗುತ್ತೆ. ಇಲ್ಲ, ಅದೇನಿಲ್ಲ. ದಟ್ ಆಲ್ ದೋಸ್ ಥಿಂಗ್ಸ್ ಹ್ಯಾವ್ ಬಿನ್ ಟೇಕನ್ ಕೇರ್. ಓಕೆ. ಇನ್ DMF ಫಂಡ್ ವಿ ಹ್ಯಾವ್ ಟೇಕನ್ ಕೇರ್ ಆಫ್. ಬಟ್ ಎಲ್ಲ ಸರ್ ಇವಾಗ ಅದಕ್ಕೆ ಬ್ರೇಕ್ ಬಿದ್ದಿರೋದು ಯಾಕೆ ಸರ್? ಕಾರಣ ಏನು? ಮುಖ್ಯ ಕಾರಣ ಏನು? ಇವಾಗ ಏನಂದ್ರೆ ಜಾತ್ರೆ ಇದೆ. ಓಕೆ. ಅಲ್ಲಿ ದೇವರದ್ದು ಒಂದು ಜಾತ್ರೆ ಇದೆ. ಒಂದು ಜಾತ್ರೆ ಮುಗಿಸ್ಕೊಂಡು ಆ ಭಾಗದಲ್ಲಿ ರೈಲ್ವೆ ಗೇಟ್ ಆ ಭಾಗದಲ್ಲಿ ಏನೋ ಕೆಲಸ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು. ಡೆಡ್ಲೈನ್ ಯಾವಾಗಿತ್ತು ಸರ್? ಇದು ಡೆಡ್ಲೈನ್ ಯಾವಾಗಿದೆ ಸರ್? ಮೋಸ್ಟ್ಲಿ ಐ ಥಿಂಕ್ ಸೊ January, February ಒಳಗಡೆ ಐ ಥಿಂಕ್ ಸೊ ಜಾತ್ರೆ ಮುಗಿದೋಗುತ್ತೆ. ಓಕೆ. ಮುಗಿದ್ಮೇಲೆ ದೇ ವಿಲ್ ಸ್ಟಾರ್ಟ್ ದಿ ವರ್ಕ್. ಸರ್, ಕ್ಯಾನ್ ಯು ಟೆಲ್ ಅಸ್, ನಮಗೆ ಒಂದು ಭರವಸೆ ಕೊಡಬಲ್ಲಿರಾ? ಬಿಕಾಸ್ ಆ ಭಾಗದ ಮಂದಿ ನೋಡ್ತಿದ್ದಾರೆ. ಸನ್ಮಾನ್ಯ ಶಾಸಕರಿಂದ ಅವ್ರಿಗೆ ಇನ್ಫಾರ್ಮೇಶನ್ ಹೋಗ್ಲಿ ವಿಸ್ತಾರ ನ್ಯೂಸ್ ಮೂಲಕ, ಇಷ್ಟು ಟೈಮ್ ನಲ್ಲಿ ಮುಗಿಸ್ಕೊಡ್ತೀವಿ ನಾವು ಅಂತ. ನಿಮ್ದೇ ಸರ್ಕಾರ ಸರ್, ಪ್ಲೀಸ್ ಗೋ ಹೆಡ್. ಬೈ ನೆಕ್ಸ್ಟ್ ಇಯರ್ ಒಳಗಡೆ ಎಲ್ಲ ಕಂಪ್ಲೀಟ್ ಆಗುತ್ತೆ ಸರ್ ಅದು. ಅಂದ್ರೆ ನೆಕ್ಸ್ಟ್ ಡಿಸೆಂಬರ್ 2024. ಸರ್, ಬಿಕಾಸ್ ಯಾಕಂದ್ರೆ ಇಟ್ಸ್ ಅ ವೆರಿ ಬಿಗ್ ಬ್ರಿಡ್ಜ್ ಸರ್. ಓವರ್ ನೈಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಟ್ ಟೇಕ್ಸ್ ಅಬೌಟ್ ಅಟ್ ಲೀಸ್ಟ್ 1 year ಮಿನಿಮಮ್. ಏನಾದ್ರೂ ಫೈನಾನ್ಷಿಯಲ್ ಕ್ರಂಚ್? ನಥಿಂಗ್ ಸರ್, ನಥಿಂಗ್ ದಟ್ ಸರ್. ಸರ್, ನಿಮಗೆ ದುಡ್ಡಿನ ಅವಶ್ಯಕತೆ ಇದೆ, ಅದನ್ನ ಕೊಡೋದಕ್ಕೆ ಕೂಡ ಸರ್ಕಾರ ಸಮರ್ಥವಾಗಿದೆ. ಇಲ್ಲ ಸರ್, ಅದೆಲ್ಲ ಇದೆ ಸರ್. ಇಟ್ ಹಸ್ ಬಿನ್ ಟೇಕನ್ ಕೇರ್. ಓಕೆ. ಅದೇನ DC ಲೆವೆಲ್ ನಲ್ಲೇ ವಿ ಕ್ಯಾನ್ ಟೇಕ್ ಕೇರ್. ಈಗಿನ ಆರೋಪ ಏನಪ್ಪ ಅಂದ್ರೆ ಅಭಿವೃದ್ಧಿಗೆ ದುಡ್ಡು ಇದೆಯೋ ಇಲ್ವೋ ಅಂತ ಕ್ವಶನ್ ಮಾರ್ಕ್ ಅಲ್ವಾ, ಅದಕ್ಕೆ ಕೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲ ಸರ್, ಅದಕ್ಕೇನು ಫಂಡ್ಸ್ ಹ್ಯಾವ್ ಬಿನ್ ಅಲೋಕೇಟೆಡ್. ಅದಕ್ಕೇನು ಸ್ಟಾಪ್ ಏನಾಗಿಲ್ಲ ಸರ್. ಓಕೆ. ಇಟ್ ಇಸ್ ಆಲ್ ಗೋಯಿಂಗ್ ಆನ್ ಸರ್. ಇಟ್ ವಿಲ್ ಗೋ ಆನ್ ವೆಲ್ ಸರ್. ಓಕೆ. ಮತ್ತೆ ಫೆಬ್ರವರಿ ಆದ್ಮೇಲೆ ಶುರು ಮಾಡ್ತೀರಿ, ಮುಂದಿನ ಡಿಸೆಂಬರ್ ಒಳಗೆ ಮುಗಿಸ್ಕೊಡ್ತೀರಿ? ಮುಗಿಸ್ಕೊಡೋಣ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್, ವಿಸ್ತಾರ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಕಾಂಗ್ರೆಸ್ನ ಆ ಭಾಗದ ಶಾಸಕರು ಗವಿಯಪ್ಪನವರು ಭರವಸೆ ಕೊಟ್ಟಿದ್ದಾರೆ, ತುಂಬಾ ಕಾನ್ಫಿಡೆಂಟ್ ಆಗಿ ಮಾತಾಡಿದ್ದಾರೆ. ಈ ಥರ ಈಗೊಂದು ಜಾತ್ರೆ ಇದೆ, ಆ ಜಾತ್ರೆ ಮುಗಿಯೋ ತನಕ ಕಾಯ್ತಿದ್ವಿ, ಬಿಕಾಸ್ ಅದೊಂದು ದೊಡ್ಡ ಪ್ರಾಜೆಕ್ಟ್ ಅದು. ಮೀನ್ ವೈಲ್ ಅಲ್ಲೊಂದಷ್ಟು ಕಾಂಪನ್ಸೇಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ತಾರತಮ್ಯ ಆಗಿತ್ತು ಅಂತಾನೋ ಅಥವಾ ಇನ್ಯಾವುದೋ ವಾಯ್ಸ್ ರೈಸ್ ಆಗಿತ್ತು, ಹಾಗಾಗಿ ಅದಕ್ಕೊಂದು ಸ್ವಲ್ಪ ಹೆಚ್ಚು ದುಡ್ಡು ಕೊಡಬೇಕಾಯಿತು. ಆದರೆ ಯಾವುದೇ ರೀತಿಯಲ್ಲೂ ಕೂಡ ದುಡ್ಡಿಗೆ ಕೊರತೆ ಇಲ್ಲ, ಆಗಾಗಲೇ ಅಲೋಕೇಟ್ ಆಗಿದೆ. ಅದನ್ನು ಮಾಡೋಕ್ಕೆ ನಾವು ಸಮರ್ಥರಾಗಿದ್ದೀವಿ. ಮುಂದಿನ ಡಿಸೆಂಬರ್ 2024, ಇನ್ನೂ 12 ತಿಂಗಳು ಕಾಯಬೇಕು, ನೆನಪಿರಲಿ. ಮತ್ತು ಮಾರ್ಚ್ ಆದಮೇಲೆ ಮತ್ತೆ ಇದು ರಿಲೀಸ್ ಆಗುತ್ತೆ ಅಂತ. ಎಲೆಕ್ಷನ್ ಬಂದು ಅನೌನ್ಸ್ ಆದರೆ ಅದೊಂದು ಸ್ವಲ್ಪ ಹಿನ್ನಡೆ ಆಗ್ಬಿಡುತ್ತೆ, ಗ್ಯಾರಂಟಿ. ಗೊತ್ತಿಲ್ಲ, ಡೌಟು ನನಗೆ ಮುಂದಿನ ಡಿಸೆಂಬರ್ ತನಕ ಮುಗಿಯೋದು. ಇನ್ನೊಂದು 6 ತಿಂಗಳು ಎಳೆದ್ರೂ ಆಶ್ಚರ್ಯ ಪಡಬೇಡಿ. ಬಟ್ ಸ್ಟಿಲ್ ಮಾನ್ಯ ಶಾಸಕರು ಗವಿಯಪ್ಪನವರು ಇದಕ್ಕೊಂದು ಸ್ಪಷ್ಟನೆ ಕೊಟ್ಟಿದ್ದಾರೆ, ವಿಶ್ವಾಸದ ಮಾತಾಡಿದ್ದಾರೆ ವಿಸ್ತಾರ ನ್ಯೂಸ್ ಮೂಲಕ. ಲೆಟ್ಸ್ ಹೋಪ್ ಅವರು ಅದನ್ನು ಮಾಡಿಕೊಡ್ತಾರೆ ಅಂತ ನಾವು ಕಾದ್ ನೋಡೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.